ಯಾರಿಗೆ ಬಿಗ್ ಬಾಸ್ ಕಿರೀಟ? ಹೌದು, ಕ್ಷಣಗಣನೆ ಆರಂಭವಾಗಿದೆ. ಡಮಾಲ್ ಡಿಮಿಲ್ ಡಕ್ಕಾ, ಗಿಲ್ಲಿ ಗೆಲ್ಲೋದು ಪಕ್ಕಾ. ಗಿಲ್ಲಿ ಗೆಲುವಿಗಾಗಿ ಎಲ್ಲೆಲ್ಲೂ ಪೂಜೆ ಪ್ರಾರ್ಥನೆ ಕೂಡ ನಡೀತಿದೆ. ಗಿಲ್ಲಿ ಗೆಲ್ಲೋದು ಬಹುತೇಕ ಪಕ್ಕಾ ಆಗಿರುವಂಥದ್ದು. ಎಲ್ಲಾ ಕಡೆ ಗಿಲ್ಲಿಗೋಸ್ಕರ ಪೂಜೆ ಪ್ರಾರ್ಥನೆ ನಡೀತಿದೆ. ಕಿರುತೆರೆಯ ನಟರು ಸೇರಿದಂತೆ ಹಿರಿಯ ನಟ ಶಿವಣ್ಣ ಸೇರಿ ಅನೇಕ ಸ್ಟಾರ್ಗಳಿಂದ ವಿಶಸ್ಗಳು ಬರ್ತಿವೆ. ಎಲ್ಲೆಲ್ಲೂ ಕೂಡ ಕಾಮಿಡಿ ಕಿಂಗ್ ನ ಬ್ಯಾನರ್ ಇರಬಹುದು, ಕಟ್ಔಟ್ಸ್ ಇರಬಹುದು, ವಿಶಸ್ ಇರಬಹುದು. ಜಾತ್ರೆಯಲ್ಲೂ ಗಿಲ್ಲಿದೆ ಹವಾ. ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೀತಿರುವಂತದ್ದು ಗಿಲ್ಲಿಗೋಸ್ಕರ. ಗಿಲ್ಲಿಗೆ ವಿಶ್ ಮಾಡಿದ ಆತ್ಮೀಯ ಗೆಳೆಯ ರಜತ್ ಕೂಡ ವಿಶ್ ಮಾಡಿದ್ದಾರೆ. ಕಿರುತೆರೆಯ ನಟಿ ಗಿಲ್ಲಿ, ನಟನ ಗೆಳತಿ ಯಶು ಕೂಡ ವಿಶ್ ಮಾಡಿರುವಂತದ್ದು. ಸೂಪರ್ ಸಂಡೆಯಲ್ಲಿ ಬಿಗ್ ಬಾಸ್ ಮೇನಿಯಾ ಇದೆ ಇವತ್ತು. ಎಲ್ಲಾ ಕಡೆ ಬಿಗ್ ಬಾಸ್ ದೇ ಹವಾ. ಗಿಲ್ಲಿ ಕಾಮಿಡಿಗೆ ಮನಸ್ಸು ಓತಿರುವಂತಹ ಕರುನಾಡ ಜನ ಕೂಡ ಗಿಲ್ಲಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ಈ ಬಾರಿ ಗಿಲ್ಲಿ ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಬಹುತೇಕರು ಹೇಳ್ತಿರೋ ಅಂಥದ್ದು. ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ ಗೆಲ್ಲೋದು ಪಕ್ಕಾ ಅಂತಿದ್ದಾರೆ. ಸಾಕಷ್ಟು ಜನ ಪ್ರಾರ್ಥನೆಗಳನ್ನ ಮಾಡ್ತಿದ್ದಾರೆ. ಓಟ್ ಮಾಡದಂತ ಇಷ್ಟು ವರ್ಷಗಳ ಕಾಲ ಓಟ್ ಮಾಡದಂತ ಜನ ಕೂಡ ಇವತ್ತು ಓಟ್ ಮಾಡ್ತಿದ್ದಾರೆ ಗಿಲ್ಲಿಗೋಸ್ಕರ. ನಾವು ಇಷ್ಟು ದಿನ ಓಟ್ ಮಾಡಿಲ್ಲ, ಆದ್ರೆ ಈ ಬಾರಿ ಗಿಲ್ಲಿಗೋಸ್ಕರ ಕಡೆ ಮೂಮೆಂಟ್ ನಲ್ಲಿ ಓಟ್ ಮಾಡ್ತಿದ್ದೇವೆ ಅಂತ ಕೂಡ ಸಾಕಷ್ಟು ಜನರು ಹೇಳಿರೋ ಅಂಥದ್ದು. ಗಿಲ್ಲಿನೇ ಗೆಲ್ಲಬೇಕು ಅಂತ ಜನರ ನಿರೀಕ್ಷೆ ಇದೆ, ಅಪೇಕ್ಷೆ ಇದೆ. ಒಂದು ರೀತಿ ನೋಡೋದಾದ್ರೆ ಹಿಂದಿನ ಎಲ್ಲಾ ಸೀಸನ್ಗಳಿಗಿಂತ ಈ ಸೀಸನ್ ತುಂಬಾನೇ ಒಂದು ಸೌಂಡ್ ಮಾಡ್ತಿರೋವಂಥದ್ದು. ಅದಕ್ಕೆ ಬಹುತೇಕ ಭಾಗಶಃ ಕಾರಣ ಗಿಲ್ಲಿನೇ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ಗಿಲ್ಲಿ ಗೆಲ್ಲದೆ ಇದ್ರೆ ನಾವು ಬಿಗ್ ಬಾಸ್ನೇ ನೋಡಲ್ಲ ಅಂತ ತುಂಬಾ ಜನ ಹೇಳಿರೋ ಅಂಥದ್ದು. ಮತ್ತು ಎಲ್ಲಾ ಸೀಸನ್ಗಳಿಗಿಂತಲೂ ಕೂಡ ಈ ಬಾರಿ ನಾವು ಪ್ರೋಮೋನ್ನ ಗಮನಿಸಿದ್ವಿ. ಓಟ್ಗಳ ಸಂಖ್ಯೆ ಏನಿದೆ ಅದು 10 ಪಟ್ಟು ಜಾಸ್ತಿ ಬಂದಿರೋ ಅಂಥದ್ದು. ಒಂದು ರೀತಿಯಲ್ಲಿ ಬಿಗ್ ಬಾಸ್ ನ ಎಲ್ಲಾ ಸೀಸನ್ಗಳಿಗಿಂತಲೂ ಈ ಸೀಸನ್ ಏನಿದೆಯಲ್ಲ ಒಂದು ಸ್ಟೆಪ್ ಮೇಲೇನೆ ಅಂತ ಹೇಳಬಹುದು. ಹಾಗೆ ಜಾತ್ರೆಯಲ್ಲೂ ಗಿಲ್ಲಿದೆ ಹವಾ. ದೇವಸ್ಥಾನದಲ್ಲೂ ಗಿಲ್ಲಿಗೋಸ್ಕರ ಪೂಜೆ ನಡೀತಿದೆ. ಜೊತೆಗೆ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನ ಕಾಯ್ಕೊಂಡು ಲಾಸ್ಟ್ ಫಿನಾಲೆ ತನಕನೂ ಇದ್ದಾರೆ. ಅವರವರದೇ ರೀತಿಯಲ್ಲಿ ಆಡಿದ್ದಾರೆ. ಈ ಮೂಮೆಂಟ್ ನಲ್ಲಿ ನೋಡೋದಾದ್ರೆ ಅಭಿಮಾನಿಗಳು, ಜನಸಾಮಾನ್ಯರು, ಕರುನಾಡ ಆಲ್ಮೋಸ್ಟ್ ಜನ ಗಿಲ್ಲಿನೇ ಗೆಲ್ಲಬೇಕು ಅಂತ ಕೂಡ ವಿಶ್ ಮಾಡ್ತಿದ್ದಾರೆ. ಗಿಲ್ಲಿ ಹವಾ ಹೆಂಗಿದೆ ಅಂದ್ರೆ, ಈ ಜಾತ್ರೆಗೆ ಹೋದ್ರೂ ಅಲ್ಲಿ ಪೂಜೆ, ರಥೋತ್ಸವಗಳು ಇದೆಲ್ಲ ನಡೀತಿರುತ್ತಲ್ವಾ. ಹಸುಗಳಿರುತ್ತೆ, ಜೊತೆಗೆ ಅಲ್ಲಿ ಯಾವುದೋ ಒಂದು ಉತ್ಸವಗಳ ನಡೀತಿರುತ್ತೆ. ಅಲ್ಲೂ ಕೂಡ ನೋಡಿ, ಹಸುಗಳ ಮೇಲೂ ಕೂಡ ಗಿಲ್ಲಿದೆ ಒಂದು ಬ್ಯಾನರ್ ಹಾಕೊಂಡು ಹಸುವನ್ನ ಓಡಿಸ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಿದ್ದೀವಿ. ಮೊನ್ನೆ ಕೂಡ ನೋಡಿದ್ವಿ, ಒಬ್ಬ ಅಭಿಮಾನಿ, ದಾವಣಗೆರೆಯ ಅಭಿಮಾನಿ ಗಿಲ್ಲಿ ಟ್ಯಾಟೋನ ಕೈ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಗಿಲ್ಲಿ ಗೆಲ್ಬೇಕು ಅಂತ ಅವರವರದೇ ರೀತಿಯಲ್ಲಿ ವೋಟಿಂಗ್ ನ ಜನರೇ ಕೇಳ್ತಿದ್ದಾರೆ. ಗಿಲ್ಲಿನ ಗೆಲ್ಸಿ ಅಂತ ಜನರೇ ಮುಂದೆ ಬಂದು ಜನರನ್ನೇ ಕೇಳ್ತಿರುವಂತ ಬಿಗ್ ಬಾಸ್ ಸೀಸನ್ ಇದು. ಜಾತ್ರೆಯಲ್ಲೂ ಕೂಡ ಗಿಲ್ಲಿಗೆ ಪ್ರಾರ್ಥನೆ ಆಗ್ತಿದೆ. ಇನ್ನು ಕೆಲವು ಜನ ಅಂದ್ರೆ ಗಿಲ್ಲಿಯ ಅಭಿಮಾನಿಗಳು ಮಂಡ್ಯ, ಮಳವಳ್ಳಿ ಈ ಭಾಗದಲ್ಲಿ ಏನಿದ್ದಾರೆ ಆ ಎಲ್ಲ ಅಭಿಮಾನಿಗಳು ಕೂಡ ಮೈಲಾರೇಶ್ವರನಿಗೆ ಒಂದು ಪೂಜೆಯನ್ನ ಮಾಡೋದು, ಅಲ್ಲಿ ಹೋಗಿ ಬೆಟ್ಟದಲ್ಲಿ ಪೂಜೆಯನ್ನ ಸಲ್ಲಿಸೋದು, ವಿಶೇಷ ಪೂಜೆಯನ್ನ ಸಲ್ಲಿಸಿ ಗಿಲ್ಲಿ ಗೆಲ್ಲಲಿ ಅಂತ ಅಲ್ಲಿ ಗಿಲ್ಲಿ ಬ್ಯಾನರ್ ಹಿಡ್ಕೊಂಡು ಒಂದು ಕಡೆ ಪೂಜೆಯನ್ನ ನೆರವೇರಿಸಿದ್ರೆ, ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಿದೆ ಯಲ್ಲಮ್ಮನ ಗುಡ್ಡದಲ್ಲಿಯೂ ಕೂಡ ಮೊನ್ನೆ ಗಿಲ್ಲಿಗೋಸ್ಕರ ಪೂಜೆ ನಡೆದಿರೋ ಅಂಥದ್ದು. ಅಲ್ಲೊಬ್ಬ ಅಭಿಮಾನಿಯನ್ನ ನಾವು ಗಮನಿಸ್ತಿರ್ಬೋದು. ಆ ಮಹಿಳೆ ಆ ಬಾಳೆಹಣ್ಣು ಏನು ಅಲ್ಲಿ ರಥೋತ್ಸವಕ್ಕೆ ಎಸೆದಾರಲ್ಲ, ಬಾಳೆಹಣ್ಣು ರಥೋತ್ಸವದ ಅದು ವಿಶಸ್ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಜನರಿಗೆ ಇದೆಯಲ್ಲ, ಅಲ್ಲೂ ಕೂಡ ಗಿಲ್ಲಿಯದ್ದೇ ಹೆಸರನ್ನ ಬರೆದು ಅಲ್ಲಿ ರಥೋತ್ಸವಕ್ಕೆ ಆ ಬಾಳೆಹಣ್ಣನ್ನ ಹಾಕಿರುವಂಥದ್ದು. ಇಂಥದ್ದೆಲ್ಲ ಗಮನಿಸಬೇಕಾದ್ರೆ ಜನರ ಮನಸ್ಸನ್ನ ಆಲ್ರೆಡಿ ಗಿಲ್ಲಿ ಗೆದ್ದಾಗಿದೆ. ಬಿಗ್ ಬಾಸ್ ಅನ್ನ ಗಿಲ್ಲಿ ಗೆಲ್ತಾರೋ ಬಿಡ್ತಾರೋ ಅದು ಎರಡನೆಯದು. ಆದ್ರೆ ಜನರ ಅಪೇಕ್ಷೆ ಏನಿದೆ, ಜನರ ಮನಸ್ಸಿನ ಒಂದು ಭಾವನೆಗಳೇನಿದೆ ಅದನ್ನ ಗಿಲ್ಲಿ ಆಲ್ರೆಡಿ ಗೆದ್ದಾಗೋಗಿದೆ. ಸೊ ಯಾರು ಗೆಲ್ತಾರೆ ಅನ್ನೋ ದೃಷ್ಟಿಯಲ್ಲಿ ಈಗ ಎಲ್ಲ ವಿಶೇಷ ನಟರು, ಸ್ಟಾರ್ಗಳು, ರಾಜಕಾರಣಿಗಳು, ನಟ ಶಿವಣ್ಣ ಸೇರಿದಂತೆ ಎಲ್ಲರೂ ಕೂಡ ಬಿಗ್ ಬಾಸ್ಗೆ ವಿಶ್ ಮಾಡ್ತಿರೋಂಥದ್ದು. ಸ್ಪೆಷಲಿ ಗಿಲ್ಲಿಗೋಸ್ಕರ ವಿಶ್ ಮಾಡ್ತಿದ್ದಾರೆ. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್ ಅಲಿಯಾಸ್ ಬುಜ್ಜಿ. ಈ ವಿಡಿಯೋ ಮಾಡ್ತಿರೋ ವಿಷಯ ಏನು ಅಂದ್ರೆ, ನನ್ನ ತಮ್ಮ, ಆತ್ಮೀಯ ಗೆಳೆಯ ಗಿಲ್ಲಿ ಫಿಲಾನಗೆ ಬಂದಿದ್ದಾನೆ. ನಿಮ್ಮ ವೋಟ್ಗಳು ಅತಿ ಅಮೂಲ್ಯ, ಆಮೇಲೆ ಅಗತ್ಯ ಕೂಡ. ನನ್ನ ತಮ್ಮ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು, ಆಮೇಲೆ ಒಂದು ನಿಮ್ಮ ಒಂದು ಬೆಂಬಲ ಎಲ್ಲ ಒಂದು ಬೇಕಾಗಿದೆ. ಸೊ ದಯವಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಿ. ಒಳ್ಳೇದಾಗ್ಲಿ ಗಿಲ್ಲಿ. ಆಲ್ ದ ವೆರಿ ಬೆಸ್ಟ್ ಯು. ತುಂಬಾ ಚೆನ್ನಾಗಿ ಬೆಳಿಚಿನ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ.
ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ ಫಿನಾಲೆ ವಾರನ ತಲುಪಿದಕ್ಕೆ. ಸೊ ನೀವೆಲ್ಲರೂ ಅವನನ್ನ ಇವತ್ತಿನವರೆಗೂ ತುಂಬಾನೇ ಪ್ರೀತಿ ಕೊಟ್ಟು ಬೆಳೆಸ್ತಾ ಇದ್ದೀರಾ, ಹಾಗೆ ಇನ್ನಷ್ಟು ಪ್ರೀತಿನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಕ್ಕ ನೀವು ವಿಡಿಯೋ ಬೈಟ್ ಮಾಡಲ್ವಾ, ನಮ್ಮ ಗಿಲ್ಲಿಗೆ ವಿಶ್ ಮಾಡಲ್ವಾ ಅಂತ ನನಗೆ ಸಾಕಷ್ಟು DMs ಬರ್ತಿದೆ. ನಾನು ಎಲ್ಲೇ ಹೊರಗಡೆ ಹೋದ್ರು ನನ್ನ ಕೇಳ್ತಾ ಇದ್ದೀರಾ. ಸೊ ನಾನು ಅವನು ಫಿನಾಲೆ ವಾರಕ್ಕೆ ಬಂದೇ ಬರ್ತೀನಿ, ಅವತ್ತಿನ ದಿವಸನೇ ವಿಡಿಯೋ ಮಾಡ್ಬೇಕು ಅಂತ ಇವತ್ತಿನವರೆಗೂ ವಿಡಿಯೋ ಮಾಡಿರ್ಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. 1 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದೆ ಅಂದ್ರೆ ನೀವು ಅಷ್ಟು ಜನ ಅವನನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿದಿರಾ. ಸೊ ಇನ್ನ ಕೆಲವೇ ದಿನಗಳಿದೆ ಫಿನಾಲೆಗೆ. ಸೊ ಆಲ್ ದ ವೆರಿ ಬೆಸ್ಟ್ ಗಿಲ್ಲಿ. ಸೊ ಈ ಒಂದು ಫಿನಾಲೆಯಲ್ಲಿ ಇನ್ನಷ್ಟು ಚೆನ್ನಾಗಿ ಆಡು. ನೀವೆಲ್ಲರ ಸಪೋರ್ಟ್ ಅವನಿಗೆ ಬಹಳ ಮುಖ್ಯ. ಇನ್ನಷ್ಟು ಅವನಿಗೆ ವೋಟ್ ಮಾಡಿ. ಕೊತ್ತಂಬರಿ ಬೀಜ ಸೊಪ್ಪು ಈ ಪಡಿದು ಗಿಲಿ ಗಿಲಿ ಗಿಲಿ